ಇದೀವಿ ನಾನು ಮತ್ತೆ ರೇಷ್ಮಾ ರೆಡಿ. ರೇಷ್ಮಾ ಬಂದವಳೆ, ಬರ್ತೀನಿ ಅಂತ ಅಲ್ಲಿಂದ ಬಂದವಳೆ ರೇಷ್ಮಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ಆ್ಯಂಡ್ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನಕ್ಕೆ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ. ಬಟ್ ಅಲ್ಲಿ ಏನಾಯಿತು ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ನಾನು ಇವತ್ತು ನಮ್ಮ ಊರಿಗೆ ಹೊರಟಿದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಮತ್ತು ರೇಷ್ಮಾ ರೆಡಿಯಾಗಿದ್ದಾಳೆ. ಸೊ ನಾನು ಹಿಂಗೆ ರೆಡಿಯಾಗಿದ್ದೀನಿ, ಕಾಣಿಸ್ತಿಲ್ಲಲ್ಲ ಫುಲ್ಲು, ಹಿಂಗೆ ರೆಡಿಯಾಗಿದ್ದೀನಿ. ಬೆಳಕು ಕಾಣೋಲ್ಲ, ಸ್ವಲ್ಪ ಒಬ್ಬಳೇ ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೊರಟಿದ್ದೀನಿ. ನಮ್ಮೂರು, ನಾವು ಫಸ್ಟು ಅಲ್ಲೇ ಇದ್ದಿದ್ದು. ಎಲ್ಲಿ ಅಂತ ಹೇಳ್ತೀನಿ ಬನ್ನಿ. ನಿಮ್ಮ ಕಡೆಯವರು ಯಾರಾದರೂ ಅಲ್ಲಿದ್ದರೆ ಗೊತ್ತಾಗ್ಬಿಡತ್ತಲ್ಲ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ ನಾವು, ಸಿಂಪಲ್ಲಾಗಿ, ವೆರಿ ವೆರಿ ಸಿಂಪಲ್. ನಾವು ಆ್ಯಕ್ಚುಲಿ ಮೊದಲು ತುಮಕೂರಿನಲ್ಲಿದ್ವಿ. ಇವಾಗ ಒಂದು 5 ವರ್ಷ ಆಯಿತು ಹಾಸನಿಗೆ ಬಂದು. ನಮ್ಮದು ನೇಟಿವ್ ಬಂದು ಹಾಸನ್ನೇ, ಬಟ್ ನಾವು ತುಮಕೂರಿನಲ್ಲಿ ಬೇಕ್ರಿ ಮಾಡ್ಕೊಂಡಿದ್ವಿ. ಅಲ್ಲಿಂದ ಒಂದಷ್ಟು ವರ್ಷ ಅಲ್ಲಿದ್ದು, ಅಲ್ಲಿಂದ ಆದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಮಕ್ಕಳು ಫಸ್ಟು ಅಲ್ಲೇ ಓದ್ತಿದ್ರಲ್ಲ, ಅವ್ರದ್ದು ಸ್ಟಡಿ ಸರ್ಟಿಫಿಕೇಟು ಮತ್ತು ರೂರಲ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗಿತ್ತು. ಅದನ್ನು ತರೋದಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಆ್ಯಂಡ್ ನಾನು ಒಬ್ಬಳೇ ಹೋಗಬೇಕಲ್ಲ ಅಂತ ಹೇಳಿ ನನ್ನ ಜೊತೆಗೆ ನಮ್ಮ ರೇಷ್ಮಾ ಮೇಡಮ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಮಾತಾಡೋದಕ್ಕೆ ನಾನು ಅವಾಗ ನೋಡು ರೇಷ್ಮಾ ಬಂದವಳೆ, ಬರ್ತೀನಿ ಅಂತ ಅಲ್ಲಿಂದ ಬಂದವಳೆ ರೇಷ್ಮಾ. ಬರ್ತೀನಿ ಅಂತ ಅಲ್ಲಿಂದ ಬಂದ. ನನಗೆ ಈ ಬ್ಲೇಸರ್ ಯಾಕೆ ಹಿಂದಿಕೊಂಡು ಬರ್ತೀನಿ, ನಾನು ಬ್ಲಾಗ್ ಮಾಡೋದಂತ ಮಗ ಸ್ಟಾರ್ಟ್ ಮಾಡ್ತಾ, ಅದಕ್ಕೆ ಅಲ್ಲಿ ನಿಂತ್ಕೊಂಡ. ಹಂಗೆ ಬಸ್ ಹತ್ತೋದು ಮಧ್ಯೆ ಬಸ್ ಬಂತು ತೋರಿಸ್ತಿಲ್ವಾ. ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ಮಕ್ಳುಗಳನ್ನ ಓದಿಸ್ಬಿಡ್ತೀವಿ. ಬಟ್ ಫೈನಲಿ ನಮಗೆ ಒಂದು ಲೆವೆಲ್ಗೆ ಒಂದು ಇದಕ್ಕೆ ಬಂದಾಗ ಅವರು ದೊಡ್ಡವರಾದ್ಮೇಲೆ ಅವ್ರದ್ದು ಆ ಸ್ಟಡಿ ಸರ್ಟಿಫಿಕೇಟ್ಸ್ಗಳು, ಆ ರೂರಲ್ ಸರ್ಟಿಫಿಕೇಟ್ಸ್ಗಳು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ಗಳು, ಮತ್ತು ವ್ಯವಸಾಯಗಾರರಾಗಿದ್ದರೆ ಕೃಷಿ ಕುಟುಂಬದ ಸರ್ಟಿಫಿಕೇಟ್ಸ್ಗಳು, ಇವನ್ನೆಲ್ಲ ಹೊಂಚ್ಕೊಂಬರೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ನಿಮ್ಮ ಮಕ್ಕಳನ್ನ ತುಂಬ ಸ್ಕೂಲ್ಗಳನ್ನ ಚೇಂಜ್ ಮಾಡೋದಕ್ಕಿಂತ ಆದಷ್ಟು ಒಂದೊಂದೇ ಸ್ಕೂಲ್ಗಳಲ್ಲಿ 1 ಅಥವಾ 2 ಸ್ಕೂಲ್ಗಳು ಮಾತ್ರ ಬದಲಾಯಿಸ್ಕೊಳ್ಳಿ. ತುಂಬ ಜಾಸ್ತಿ ದೂರಕ್ಕೆ ಹೋದರೆ ನಮ್ಮ ಥರನೇ ನೋಡಿ, ಬರೀ ಸರ್ಟಿಫಿಕೇಟ್ಸ್ ತಗೊಳ್ಳೋದಕ್ಕೇ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕು, ಆ ಥರ ಆಗಿಬಿಡತ್ತೆ. ದಯವಿಟ್ಟು ಅಂಥ ಕೆಲಸಗಳನ್ನ ನೀವು ಯಾರೂ ಮಾಡ್ಕೋಬೇಡಿ. ಬಸ್ಸಲ್ಲಿ ಕೂತ್ಕೊಂಡು ನಾವು ಮೊದಲೇ ಗೊತ್ತಲ್ಲ, ಯಾವಾಗಲೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು, ಇದೇ ನಮ್ಮ ಜಾಬು. ಸೊ ಅದನ್ನೇ ಮಾಡ್ತಾ ಇದ್ದೀವಿ. ತುಮಕೂರಿಂದ ಮತ್ತೆ ಇನ್ನೂ 13 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು, ಹಳ್ಳಿ ಬೆಳ್ಳಾವಿ ಅಂತ ಹೇಳಿಬಿಟ್ಟು. ಅಲ್ಲಿ ಓದಿದ್ದು ನಮ್ಮ ಮಕ್ಕಳು. ನಾವು ತುಮಕೂರು ಬಸ್ ಇಳಿದು ಮತ್ತೆ ಇನ್ನೊಂದು ಬಸ್ ಹಿಡಿದು ಅಲ್ಲಿಂದ ಬೆಳ್ಳಾವಿಗೆ ಬಂದ್ವಿ. ಇದೇ ನೋಡಿ ಸ್ಕೂಲು. ಹೊರಗಡೆ ವೆಯ್ಟ್ ಮಾಡಿಸ್ತಾ ಇದ್ರು. ನಾವು ಹೋಗಿದ ತಕ್ಷಣ ಅವ್ರು ಕೊಟ್ಬಿಡ್ತಾರಾ, ತುಂಬ ಕಷ್ಟ, ಕಾಯ್ಕೊಂಡು ಕೂತ್ಕೋಬೇಕು. ನಾವು ಬೆಳಗ್ಗೆ ಬೇರೆ ಸ್ವಲ್ಪ ಲೇಟಾಗಿ ಹೊರಟ್ವಾ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ತುಂಬ ಕಷ್ಟ ಅಲ್ಲಿ ತನಕ ಹೋಗಿ ಅಲ್ಲೆಲ್ಲ ಇಸ್ಕೊಂಡು ಬರೋದಿದೆಯಲ್ಲ, ಅದು ನಾವೇನೇನೆ ಅಂದರೆ ಜೆಂಟ್ಸ್ ಇಲ್ದರೆ ಬರೀ ಲೇಡೀಸೇ ಹೋಗ್ಬಿಟ್ಟು ಮಾಡ್ಕೊಂಡು ಬರೋದಿದೆಯಲ್ಲ, ಇಟ್ಸ್ ವೆರಿ ಟಫ್. ಹೋಗಿ ನಿಂತು ಕಾಯ್ದು 3 ಗಂಟೆ ಆಯಿತು. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಇಸ್ಕೊಂಡ್ಮೇಲೆ ಮತ್ತೆ ಅದಕ್ಕೆ BEO ಸಿಗ್ನೇಚರ್ ಆಗಲೇಬೇಕಂತೆ. ಆ್ಯಕ್ಚುಲಿ ನನಗೆ ಇದ್ರ ಅವೇರ್ನೆಸ್ಸೇ ಇಲ್ಲ. ನಾನೇನು ಅನ್ಕೊಂಡೆ ಸ್ಕೂಲ್ನಲ್ಲೇ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಸಾಕು, ಅದೇನೇ ವಾಪಸ್ ಕೊಟ್ಟರೆ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ BEO ಸಿಗ್ನೇಚರ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಕಿಡ್ಸಿಂದ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಂಡು ಮತ್ತೆ ವಾಪಸ್ ತುಮಕೂರ್ಗೆ ಹೋಗಿ ಅಲ್ಲಿ BEO ಸಿಗ್ನೇಚರ್ ಮಾಡಿಸ್ಕೊಂಡು ಆಮೇಲೆ ನಾವು ವಾಪಸ್ ಬರಬೇಕು. ಸೊ ಸ್ಟಡಿ ಸರ್ಟಿಫಿಕೇಟಿಗೆ ವೆಯ್ಟ್ ಮಾಡಿದೆ. ಹಾಗೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡೆ ನಮ್ಮ ಪಾಪಕ್ಕೆ ತೋರಿಸೋಣ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಅಲ್ಲಿ ಹಳೆ ಸ್ಕೂಲಿಂದು ಮೆಮೊರೀಸ್ ಎಲ್ಲ ಬೇಕಲ್ಲ, ಸೊ ಹಾಗಾಗಿ. ನನಗೆ ತುಮಕೂರು ಒಂಥರ ಹೆಂಗೆ ಅಂತ ಅಂದರೆ, ಇವಾಗ ಹಾಸನ ಹೆಂಗೆ ನಮ್ಮ ತವರ ಮನೆನೋ ಹಾಗೆ ತುಮಕೂರು ಒಂಥರ ನಮ್ಮ ಕರ್ಮಭೂಮಿ ಅಂತಾರಲ್ಲ, ಹಾಗೆ ಅಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ವಿ. ನನಗೆ ಆ್ಯಕ್ಚುಲಿ ತುಮಕೂರಿಂದ ಆಚೆಗೆ ಇನ್ನೂ ಹಳ್ಳಿ ತೋವಿನಕೆರೆ ಅಂತ ಹೇಳಿಬಿಟ್ಟು, ಆ ಊರನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ತುಂಬ ಪಂಚಪ್ರಾಣ ಆ ಥರ ಇಷ್ಟ ನನಗೆ ಆ ಊರು ಕಂಡ್ರೆ. ಬರಬಾರ್ದು ಅನ್ನೋ ಆಸೆ ಇತ್ತು ನನಗೆ. ಅಲ್ಲಿಂದ ಹಾಸನ್ಗೆ ಏನು ಬರಬೇಕು ಅನ್ನೋ ಯಾವ ಇಂಟೆನ್ಷನು ಇರಲಿಲ್ಲ. ಬಟ್ ಅದೇನೋ ಒಂಥರ ಹೆಂಗೆ ಅಂದರೆ, ಎಲ್ಲಿದ್ರೂ ನಾವೇನು ಎಲ್ಲಿಗೆ ತಲುಪಬೇಕು ಅನ್ನೋಂಥ ಜಾಗ ಇರುತ್ತೋ ಅದಕ್ಕೆ
ಕರ್ಕೊಂಡು ಬಂದೇ ಬರ್ತಾನೆ ಭಗವಂತ ಅನ್ನೋದು ಏನು ಬರ್ದಿರ್ತಾರಲ್ಲ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನೋ ಅನ್ಕೊಂತೀವಿ, ಅದು ಇನ್ನೇನೋ ಆಗುತ್ತೆ. ಜೀವನ ಹಿಂಗೇನೇನೆ, ನಾವು ಅನ್ಕೊಂಡಂಗೆ ಜೀವನ ನಡೆಯೋದೇ ಆಗಿದ್ದಿದ್ರೆ ನಾವು ಹಿಂಗಿರ್ತಿದ್ವಾ? ಗೊತ್ತಾಗ್ತಿಲ್ಲ ನನಗೆ. ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ನನಗೊಂಚೂರು ಬ್ಯಾಂಕಲ್ಲಿ ಬೇರೆ ಕೆಲಸ ಇತ್ತು. ನಾನು ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 6:30-7 ಗಂಟೆ ಆಗೇ ಬಿಡ್ತು. ಆ್ಯಂಡ್ ನಮ್ಮ ತುಮಕೂರಿಂದ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ನಾನು ಹೋಗುವಾಗ. ಯಾಕೆ ಅಂತ ಅಂದರೆ ನಾನು ಬ್ಯಾಂಕು, ಸ್ಕೂಲು, BEO ಆಫೀಸು ಬರೀ ಇಲ್ಲಿಗೆ ಓಡಾಡೋ ಟೆನ್ಷನಲ್ಲಿ ಇದ್ನಲ್ಲ, ಹೊರಗಡೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಗ ಬಸ್ಸಲ್ಲಿ ಬರಬೇಕಾದ್ರೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ. ನನಗೆ ಈ ಊರಿನಂತೂ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೂ ಇಲ್ಲ, ಮರೆಯೋದೂ ಇಲ್ಲ. ನಾನು ಯಾವಾಗಲೂ ಅನ್ಕೊಂತ ಇರ್ತೀನಿ, ಅಲ್ಲಿ ನಾನು ಏನಾದರೂ ಒಂದು ಪ್ರಾಪರ್ಟಿ ಮಾಡಬೇಕಿತ್ತು ಅಂತ ಮಾಡಿದ್ದೆ. ಬಟ್ ಅದೇನಾಯಿತು ಅಂದರೆ ಆ ಸಿಚುವೇಶನ್ಗೆ ಅದನ್ನು ಆವಾಗಲೇ ಸೇಲ್ ಮಾಡಿಬಿಟ್ಟೆ. ಅದೇನಾದ್ರು ಇದ್ದಿದ್ದರೆ ಅಟ್ಲೀಸ್ಟ್ ಹೋಗೋದು ಬರೋದಕ್ಕಾದ್ರೂ ಈಸಿ ಆಗ್ತಿತ್ತು ಅನ್ನೋ ಥರ ಫೀಲ್ ಆಗುತ್ತೆ. ನಾವು ಎಲ್ಲೇ ಹೋದ್ರೂ ನಾವು ಹತ್ತಿದ ಎಣ್ಣೆನ ಯಾವತ್ತೂ ಮರಿಬಾರ್ದು ಅಲ್ವಾ? ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.